ಕ್ರೇಜಿ ಸ್ಟಾರ್ ರವಿಚಂದ್ರನ್ಗೆ 63ನೇ ಹುಟ್ಟುಹಬ್ಬದ ಶುಭಾಶಯಗಳು. ಸಾಗರದ ಅಲೆಗಳಂತೆ ಉಕ್ಕಿ ಬಂದ ಪ್ರೇಮಲೋಕದ ಜಾಣ, ಕರುನಾಡಿನಲ್ಲಿ ನಾನೇ ರಾಜನಂತೆ ಇರುವ ರಣಧೀರ, ತಾಂತ್ರಿಕತೆಯ ಸಾಮ್ರಾಜ್ಯ ಸೃಷ್ಟಿಸಿದ ಏಕಾಂಗಿ, ಪ್ರೀತಿಯಲ್ಲಿ ರಸಿಕನಾಗಿ ಮಂಜಿನೆನೆಯಲ್ಲಿ ಹೂವರಳಿಸಿರುವ ಅಣ್ಣಯ್ಯ, ಆ ರವಿ ಕಾಣತನ ಕನಸನ್ನು ಈ ರವಿ ಕಂಡು ಕನಸುಗಾರನಾಗಿ ಮತ್ತೆ ಪ್ರೇಮಲೋಕದಲ್ಲಿ ಎಂಜದ ಗಂಡಾಗಿ ನಾರಿಯ ಸೀರೆ ಕದ್ದು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಪ್ರೇಮಕ್ಕೆ ಸೈ ಎಂದು ಓನನ್ನಲ್ಲೇ ಒಂದಗೋಣ ಬಾನುತ್ತಿರುವ ಗೆಲುವುಗಳ ಗುರುಬ್ರಹ್ಮ. ಆಡು ಮುಟ್ಟದ ಸೊಪ್ಪಿಲ್ಲ, ರವಿ ಕಾಣದ ಕನಸಿಲ್ಲ, ಕನಸನ್ನು ನನಸು ಮಾಡಿದ್ರೆ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಕನ್ನಡ ಚಿತ್ರರಂಗನೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದ್ದಂಗೆ ಅದರೊಳಗೆ ಮಂಜುನಾಥ ಸ್ವಾಮಿ, ಪಾಂಡುರಂಗ, ವಿಠಲ, ದಿ ಜಡ್ಜ್ಮೆಂಟ್ ಗೋವಿಂದನು ರವಿಚಂದ್ರನ್ನೇ. ಅಂದು ಕನ್ನಡ ಚಿತ್ರರಂಗದಲ್ಲಿ ಮಂಜಿನ ರಂಗುರಂಗಿನ ಬಣ್ಣ ಬದಲಾಯಿಸಿದ ಕಲಾವಿದ, ಶಾಂತಿಯ ಕ್ರಾಂತಿ ಅಂತ ಸಿನಿಮಾ ಮಾಡಿ ಇತಿಹಾಸ ಸೃಷ್ಟಿಸಿದ ಏಕಾಂಗಿ, ಇಂದು ಭಾರತೀಯ ಚಿತ್ರರಂಗದಲ್ಲಿ ಪ್ರೇಮಲಕಟ್ಟು ಮೂಲಕ ಜಾದು ಮಾಡಲು ಬರುತ್ತಿರುವ ಆದಿಶೇಷ, ಕನ್ನಡಿಗರ ಕನಸುಗಾರ, ಸುಪ್ರಸಿದ್ಧ ನಾಯಕ, ರಿಯಲ್ ಶೋಮ್ಯಾನ್, ಒನ್ ಮ್ಯಾನ್ ಶೋ, ಅದ್ಭುತ ತಂತ್ರಜ್ಞ, ತಾಂತ್ರಿಕತೆಯ ಮಾಂತ್ರಿಕ, ಹೂಗಾರ, ಜಾದುಗಾರ, ಕನಸುಗಾರಗೆ ರವಿಚಂದ್ರನ್ಗೆ 63ನೇ ಹುಟ್ಟುಹಬ್ಬದ ಶುಭಾಶಯಗಳು. ಸರ್, ನಾವು ರವಿ ಸರ್ ಫ್ಯಾನು 1996ರಿಂದನೂ. ರಣಧೀರ ಫಿಲಮ್ ನೋಡಿ ನಾವು ಸಾಂಗು ಹೆವಿ, ಫಿಲಮ್ಗಿಂತ ಹೆಚ್ಚಾಗಿ ನಮಗೆ ತುಂಬ ಸಾಂಗು ಅಂದರೆ ಇಷ್ಟ ಆಗಿದ್ದು. ಇವತ್ತಿಗೂ ಎಲ್ಲದು ನಮ್ಮ ಬಾಸ್ ಬಗ್ಗೆಲಿ ರಣಧೀರ ಅಂತ ಫಿಲಮ್ ಎತ್ತಿದ್ರೆ ಇದೇ ಸುದ್ದಿ ಹೇಳ್ತಾರೆ ಅಂತ ಹೇಳ್ತಾರೆ. ಕೆಲವು ಹಾಡುಗಳಿವೆ ಸರ್ ಅದರಲ್ಲಿ, ರಣಧೀರ ಫಿಲಮ್ ಸಾಂಗ್ನಲ್ಲಿ. ಈಗ ಕೈಗೆಡುಕದ ದ್ರಾಕ್ಷಿ ಹಣ್ಣನ್ನು ಹುಳಿ ಎನ್ನುವ ಜನರು, ಅದರಲ್ಲೂ ಒಂದು ಅರ್ಥ ಆಗುತ್ತೆ, ಏನೋ ಒಂದು ಮುಟ್ಬೇಕಾಗುತ್ತೆ, ಅವರು ಸೋಲ್ಸೋಕ್ಕಾಗಲ್ಲ. ಆಗ ಇವ್ರನ್ನ ನಮ್ಮನ್ನ ಕೆಡಕಬೇಕಾಗುತ್ತಲ್ಲ, ಏನಾದರೂ ಒಂದು ಹುಳಿ ಹಿಂಡುತ್ತಾರೆ. ಮತ್ತು ಹೀರೋಯಿನ್ನು ಸೆರಗು ಜಾರ್ತಲೆ ರವಿ ಸಾರು ಒಂದು ಹಾಡು ಬರೆದವ್ರೆ, ಈ ಪ್ರೀತಿಯ ಅಂದಕ್ಕೆ ಸ್ನೇಹವ ಮರೆಯುವ ಜನಗಳು ಇಲ್ಲುಂಟು ಅಂತ. ಅಂದರೆ ಅಲ್ಲಿ ಜಿಮ್ಮಿ ಬರ್ತಾನೆ, ರಣದಿರೋದು ಒಂದು ಸ್ವಲ್ಪ ಜಲಕ್ಕೂ ಜಿಮ್ಮಿ ಬರ್ತಾನೆ. ಆ ಬತ್ತಲೇ ರಾಧಾ ಅವ್ರ ಹೀರೋಯಿನ್ ಕಂಡು ಸೀರೆ ಅವನು ಹಿಂಗೆ ನೋಡ್ತಾ ಇರ್ತಾನೆ. ಅವಾಗ ಹೇಳ್ತಾನೆ ಅವನು, ಈ ಪ್ರೀತಿಯ ಅಂದಕ್ಕೆ ಶಾಪವು 108, ಆ ಸ್ನೇಹಕ್ಕೆ ಮರುಗುವ ಜನಗಳು 108 ಅಂತ. ಅವ್ರ ಥರ ಹಾಡು ಬರೆಯೋಕ್ಕೆ ಆಗಲ್ಲ, ಸುಮ್ಮನೆ ಮಾತಾಡೋಕ್ಕೆ ಆಗಲ್ಲ ಅವ್ರ ಬಗ್ಗೆ. ಒಂದು ಬಣ್ಣದ ಗೆಜ್ಜೆನೆ ತಾಳ್ರಿ, ಬೆಳ್ಳಿಯ ತಾರೆಗಳ ತರುವೆ ನಿನಗೆ ಕೊಡುವೆ, ನಿನ್ನ ಮುಡುಗೆ ಇಡುವೆ, ಆ ಸಾಹಸ ಸಂಗಮಕ್ಕೆ ನನಗೇನೇ ನೀ ತರುವೆ ಅಂದರೆ ನಾ ಮುತ್ತಿನ ಮಳೆ ಕರವೆ ಅಂತಾರೆ. ಅದು ಕ್ರೇಜಿ ಸ್ಟಾರ್ ಗತ್ತು. ಇನ್ನೊಂದು ಅಂದರೆ ಸರ್, ಈಗ ಜನಗಳು ಕೈಗೆಟುಕದ ರಾಕ್ಷಿಯಣ್ಣ ಹುಳಿ ಎನ್ನುವ ಜನರು, ಅದು ಮತ್ತೆ ಇನ್ನೊಂದು ಆಮೇಲೆ ಇತ್ತೀಚೆಗೆ ಈಗ ಜಡ್ಜ್ಮೆಂಟ್ ಫಿಲಮ್ ನಡೀತೈತೆ, 2 ಬಾರಿ ನೋಡಿದ್ದೀನಿ ಸರ್. ಇವತ್ತಿನ ಸಿಚುವೇಶನ್ ಏನು ನಡೀತಿದೆ ಸೇಮ್ ಅದೇ ಇದೆ ಸರ್. ತುಂಬ ಇಂಟ್ರೆಸ್ಟ್ ಇದೆ. ಯುದ್ಧಕಾಂಡ ಫಿಲಮ್ ನೋಡ್ತಾ ಇದ್ದಾಗ ನಮಗೆ ಅಲ್ಲಿ ಜಡ್ಜ್ಮೆಂಟ್ ಒಂದು ಇರ್ತದೆ, ಕೋರ್ಟಲ್ಲಿ ನಡೀತಾ ಇರುತ್ತೆ, ಶಶಿಕುಮಾರ್ ಅವ್ರನ್ನ ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸಿರ್ತಾರೆ ಸರ್ನ. ಅದರಲ್ಲಿ ನಮಗೆ ಚಿಕ್ಕದ್ರಲ್ಲಿ ಇದ್ದಾಗ ಇಷ್ಟ ಆಯಿತು ಸರ್, ವಾದ ಮಾಡ್ತಾ ಇರೋ ವಾದಗಳು. ಸುಳ್ಳು ಹೇಳೋದಕ್ಕೊಂದು ಪ್ಲ್ಯಾನ್ ಬೇಕಾಗ್ತದೆ, ಸತ್ಯಾಂಶಗಳನ್ನ ಹೇಳಬೇಕು ಅಂದರೆ ನಮಗೆ ತುಂಬ ಧೈರ್ಯ ಬೇಕಾಗುತ್ತೆ. ಅದನ್ನು ಸತ್ಯ ಏನಾದರೂ ಮುಂದೆ ತರಬೇಕು ಅಂದರೆ ನಾವು ಗತ್ತುನಾಗಿ ನಿಂತ್ಕೊಂಡು ಮಾತಾಡಬೇಕು, ಅಲ್ಲಿ ವಾದ ವಿವಾದಗಳು ಮಾಡಲೇಬೇಕಾಗುತ್ತೆ ಸರ್. ಅದು ತುಂಬ ಚೆನ್ನಾಗಿದೆ, ತುಂಬ ಖುಷಿ ಇದೆ ಸರ್. ಅವ್ರ ಫ್ಯಾನ್ ನಾವು, ಅವ್ರ ಕುಟುಂಬನ ಮುಂದಕ್ಕೆ ಬೆಳೆಸೋದು ನಾವೇನೇ ಸರ್. ನಾವು ಮುಂದೆ ಸರ್ಗೆ ಎಲ್ಲ ನಾವು ಗಟ್ಟಿಯಾಗಿ ಎಲ್ಲ ನಿಂತ್ಕೊಂಡು ಮುಂದೆ ಅವ್ರ ಮಕ್ಳುಗಳ್ನು ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ ಇದೆ ಸರ್. ಎಲ್ಲರದು ಸರ್, ನಮ್ಗೆ ಇನ್ನೂ ತುಂಬ ಆಸೆ ಸರ್. ಅದು ಇನ್ನು ನಮ್ಗೆ ಸರ್ ಯಾವುದೇ ಪಾತ್ರ ಕೊಟ್ಟರು ನಾವು ಮಾಡೋದಕ್ಕೆ ಅವ್ರು ಮಾಡ್ಬೋದಲ್ಲ, ನಾವು ನಮ್ಮನ್ನು ಸೇರಿಸ್ಕೊಂಡ್ರು ಬೇಕಾದ್ರೆ ನಾವು ಮಾಡೋಕ್ಕೂ ರೆಡಿ ಇದ್ದೀವಿ ಸರ್. ಎಲ್ಲರಿಗೂ ಆಫರ್ ಕೊಟ್ಟವ್ರು ಪ್ರೇಮಲಕ್ಕೆ ಹೋಗಿ, ಇಡೀ ಕರ್ನಾಟಕಕ್ಕೆ ಯಾರು ಸಿನಿಮಾ ಮಾಡಬೇಕು ಅಂತ ನನ್ನ ಇನ್ಸ್ಟಾಗ್ರಾಮ್ ಮನೆಗೆ ರವಿಚಂದ್ರನ್ ಅಂತ ಮಾಡ್ರಿ, ನಾನು ಬಂದು ಅವ್ರನ್ನ ಕರ್ಕೊಂಡು ಶೂಟಿಂಗ್ ಮಾಡ್ತೀನಿ ಅಂತ ಮೊದಲೇ ಹೇಳ್ಬಿಟ್ಟವ್ರೆ. ಪ್ರತಿಯೊಂದು ಜನಗಳಿಗೂ ಅವಕಾಶ ಕೊಡ್ತೀವಿ. ಅದು ಕನ್ನಡ ಚಿತ್ರರಂಗದಲ್ಲಿ ಮದಿಸಿದ ಮುದ್ದಾನೆ, ಅದು ಮದಗಜ ಅದು. ಹಂಗೆ ವಿಕ್ರಮ್ ರವಿಚಂದ್ರನ್ ಅವ್ರ ಹೆಸರು ಉಳಿಸ್ತಾರೆ. ಮುದೋಳು ಒಂದು ಜಲಕ್ ನೋಡಿದರೆ ಭಾರಿ ಜನ ನಿರೀಕ್ಷೆ ಇಟ್ಕೊಂಡು ಅವ್ರು ಅಲ್ಲೇ ವಿಕ್ರಮ್ ರವಿಚಂದ್ರನ್ನು ಅವ್ರ ಥರ ಅದೇ ಹಾಕ್ತಾರೆ.